ಸರ್ ಅದೇ ಶನಿವಾರ ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶ ಅಂತ ಮೈಸೂರಲ್ಲಿ ಹಮ್ಮಿಕೊಂಡಿದ್ರಂತೆ. ಅದಕ್ಕೆ ಮಾಮೂಲಿ ಯಾವುದೇ ಸಮಾವೇಶ ಮಾಡಿದ್ರೂ ಕೂಡ ಗ್ರಾಮೀಣ ಭಾಗದಿಂದ ಸಾರ್ವಜನಿಕರನ್ನ ಕರ್ಕೊಂಡೋಗೋದು, ಬಸ್ಸಲ್ಲಿ ಕುರಿ ತುಂಬ್ಕೊಂಡು ಕರ್ಕೊಂಡೋಗೋದು, ಅವ್ರನ್ನ ಸಮಾವೇಶ ಮಾಡಿಸ್ಕೊಂಡು ನಡ್ನೀರಲ್ಲಿ ಕೈ ಬಿಡ್ತಾರಲ್ಲ, ಆ ಥರ ಏನೋ ನಾಲ್ಕಾಸು ಮೂರ್ಕಾಸು ಕೊಟ್ಟು ಕಳಿಸ್ಕೊಡೋದು, ಈ ಥರ ಸಾಮಾನ್ಯವಾಗಿ ನಡೆಯುವಂಥ ಲೆಕ್ಕಾಚಾರ ಆಗ್ತಾಯಿದೆ. ಈಗ ಮೊನ್ನೆ ನಡೆದ ಘಟನೆ ಏನಂತಂದರೆ, ತುರುಗನೂರವರು ನಮ್ಮ ಸಂಬಂಧಿಕರೇ ಆಗಬೇಕು, ಕುಮಾರ್ ಅಂತ, ಸೆಕ್ಯೂರಿಟಿ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ವಯಸ್ಸಾದ ತಾಯಿ, ತಂದೆ ಇಲ್ಲ, ಬಡ ಕುಟುಂಬ, ಹೆಂಡತಿ ಮಕ್ಕಳು ಸಾಕೊಂಡಿರೋ ಜೀವನ ಮಾಡ್ಕೊಂಡು ಹೋಗ್ತಿದ್ದ. ಅವನ್ನ ಸಮಾವೇಶಕ್ಕೆ ಹಳ್ಳಿನಲ್ಲಿ ಕರ್ಕೊಂಡೋಗಿದ್ದೆ. ತುಂಬ ಜನ ಹೋಗಿದ್ದಾರೆ ಅವ್ರ ಜೊತೆ. ಆ ಬಸ್ಸಲ್ಲಿ ಹೋಗಿದ್ದಾನೆ. ಕರ್ಕೊಂಡೋಗಿರುವಂಥ ವ್ಯಕ್ತಿ ತುರುಗನೂರ ವ್ಯಕ್ತಿನೇ ಕಾಂಗ್ರೆಸ್ ಮುಖಂಡರು ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಸಮಾವೇಶಕ್ಕೆ ಬಂದಿದ್ದಾರೆ. ಮುಗಿದಿದೆ ಕಾರ್ಯಕ್ರಮ ಮುಗಿದ ಮೇಲೆ 300 ರೂಪಾಯಿ ಕೊಟ್ರಂತೆ ಅವನಿಗೆ. ನಮಗೆ ಅವರೇ ಹೇಳಿದ ಮಾಹಿತಿ. ಸೊ 300 ರೂಪಾಯಿ ಇಸ್ಕೊಂಡು ಪಕ್ಕದಲ್ಲೇ ವೈನ್ ಶಾಪ್ ಇದೆ, ಅಲ್ಲಿ ಹೋಗಿದ್ದಾನೆ. ಕೊಡ್ತೀನಿ ಅಂತ ಬಂದಿದ್ದಾರೆ. ಅವನು ಅಲ್ಲಿ ನಿಂತಿದ್ದಾನಂತೆ ಇದ್ರ ಹತ್ರ. ಇವರು ಬಸ್ನ ಮಿಸ್ ಮಾಡ್ಕೊಂಡು ಹೋಗಿದ್ದಾರೆ. ಬಸ್ ಇವನ್ನ ಹತ್ತಿಸ್ಕೊಂಡು ಇಲ್ಲ. ಇವರು ಸಂಜೆಯವರು ಕಾದಿದ್ದಾರೆ ಮನೇಲಿ ಕಾದ್ಬಿಟ್ಟು ಏನಾಗಿದೆ, ಅವರು ಬರಲಿಲ್ವಲ್ಲ, ಅವರು ಸಮಾವೇಶಕ್ಕೆ ಹೋದವ್ರು ಎಲ್ಲ ಬಂದಿಲ್ವ ಅಂತ. ಅವರು ಸೌಜನ್ಯಕ ಅವರು ಬಿಟ್ಟು ಬಂದಿದ್ದೀವಿ ಅಂತಲೂ ಕೂಡ ಹೇಳಿಲ್ಲ. ಅವರು ಇವರಿಗೆ ತಪ್ಪಿಸ್ಕೊಂಡಿದ್ದೀನಿ ಅಂತಲೂ ಹೇಳಿಲ್ಲ. ಇವರು ಬೆಳಗ್ಗೆ ಹೊತ್ತಿಗೆ ಅವರು ಕಂಪ್ಲೇಂಟ್ ಕೊಡೋಕ್ಕೆ ತಾಯಿನೂ ಹೆಂಡ್ತಿನೂ ಪರಿತಪಿಸುವ ಸಂದರ್ಭದಲ್ಲಿ ಬಂದು, ಇಲ್ಲ ಬಾರಮ್ಮ ನಾನು ಹುಡುಕ್ತೀನಿ ಅಂತ ಜೈಲು ಕರ್ಕೊಬಂದು ಮೈಸೂರಲ್ಲಿ ಹುಡುಕ್ಲಾಗಿ ನಿಮ್ಮ ಹುಡುಗ ಡೆತ್ ಆಗಿದ್ದಾನೆ, ಏನೋ ಈ ಥರ ಬಿದ್ದು ಪೆಟ್ಟಾಗಿ ಡೆತ್ ಆಗಿದ್ದಾನಂತೆ ಅಂತ. ಈಗ ಶವಾಗಾರದಲ್ಲಿ ಕೇರ್ ಹಾಸ್ಪಿಟಲಲ್ಲಿದೆ, ಇಲ್ಲಿಗೆ ಬಂದಿದ್ದೀವಿ. ನಮ್ಮ ವಿಚಾರ ಏನಂತಂದರೆ, ಈಗ ರಾಜಕೀಯ ಪಕ್ಷದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮಾವೇಶ ಮಾಡ್ತಾರೆ. ಯಾವ ಸಾಧನೆ ಮಾಡ್ತಾರೋ ಅದು ಅವ್ರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಈ ಸಾಮಾನ್ಯವಾಗಿ ಯಾವುದೇ ಸಮಾವೇಶಕ್ಕೆ, ರಾಜಕೀಯ ಕಾರ್ಯಕ್ರಮಗಳಿಗೆ ಜನಗಳು ಹೋಗೋದು ಯಾರು ಮಲ್ಟಿ ಸ್ಟೋನ್ ಬಿಲ್ಡಿಂಗಲ್ಲಿರೋರು, ಎಂಪ್ಲಾಯಿಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಹೋಗಲ್ಲ ಸಾಹೇಬ್ರೆ. ಹೋಗುವಂಥದ್ದು ಯಾರೋ ಬಡವರು, ಏನೋ ಒಂದಷ್ಟು ಏನೋ ಅಲ್ಲಿಂದ ಸೋರ್ಸಸ್ ಆಗ್ತೇನೆ ಏನೋ ಒಂದು ಉದ್ದೇಶಕ್ಕೆ, ಇಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದಷ್ಟು ಜನ ಹೋಗ್ಬೋದು. ಅವ್ರ ಜೊತೆಯಲ್ಲಿ ಇವರು ಇರ್ತಾರೆ. ಸೊ ಈ ಹೋದಂಥ ವ್ಯಕ್ತಿಗಳಿಗೆ ಕರ್ಕೊಂಡೋದ್ಮೇಲೆ ಯಾವ ರೀತಿ ಕರ್ಕೊಂಬಂದ ರೀತಿ ಊರಲ್ಲಿ ಬಿಟ್ಟಿದ್ರೆ ಈ ಒಂದು ಅನಾಹುತ ಆಯ್ತಾರಲ್ಲ, ಈ ಒಂದು ಜೀವ ಹಾನಿ ಆಗ್ತಿರಲಿಲ್ಲ. ಇವತ್ತು ಆ ಕುಟುಂಬ ನಿರ್ವಹಣೆ ಮಾಡ್ತದ ವ್ಯಕ್ತಿ ಇಲ್ಲ ಅಂತಂದರೆ ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಕಡೆ ಪಕ್ಷ ಅವ್ರನ್ನ ಆ ಪಕ್ಷದ ಮುಖಂಡರು ಕೂಡ ಸಂಪರ್ಕಿಸಿದ್ವಿ. ಕೇಳಿದ್ರೆ ಅವರು ಎಲ್ಲೋ ಇದ್ದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ, ಪಕ್ಷ ಶಿಕ್ಷಣ ನಡೀತಾ ಇದೆ, ಸಾಹೇಬ್ರು ಅಲ್ಲಿದ್ದಾರೆ, ಬರೋಕ್ಕಾಗ್ತಾಯಿಲ್ಲ, ನೀವು ಜವಾಬ್ದಾರಿ ನಾವು ಇದ್ದೀವಿ, ಹಾಗೆ ಅಂತ ಹೇಳ್ತಾರೆ. ಸ್ಥಳಕ್ಕೆ ಭೇಟಿ ಕೊಡ್ರಪ್ಪ, ನೀವು ಪರಿಹಾರ ಕೊಡೋದು ಮನುಷ್ಯನ ಬೆಲೆ ಕಟ್ಟೋದಲ್ಲ. ಬನ್ನಿ, ಸ್ಥಳಕ್ಕೆ ಬನ್ನಿ, ನೊಂದಿರೋ ಕುಟುಂಬಕ್ಕೆ ಸಾಂತ್ವನ ಹೇಳಿ, ಮುಂದದ ಆಮೇಲೆ ಆಗುತ್ತೆ. ನಾವು ಶವಾಗಾರದಲ್ಲಿ ಬೆಳಗ್ಗೆಯಿಂದ ಕಾಯ್ತೀವಿ, ನೆನ್ನೆನೂ ಕೂಡ ಬಂದೋಗಿದ್ದೀವಿ. ಇವತ್ತವರೆಗೂ ಈಗ ಸೆಕೆಂಡರು ಕೂಡ ಆ ಕಾರ್ಯಕ್ರಮ ಆಯೋಜಕರಾಗಲಿ ಅಥವಾ ಆ ಪಕ್ಷದ ಮುಖಂಡರಾಗಲಿ, MP ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, ದೊಡ್ಡ ಹುದ್ದೆಯಲ್ಲಿ ಇರೋರಿದ್ದಾರೆ ಆ ಕಾನ್ಸ್ಟಿಟ್ಯೂನ್ಸಿಯವರು. ಒಬ್ಬರು ಕೂಡ ಇತ್ತಾಗ ಸುಳಿ ಮಾಡಲಿಲ್ಲ. ನಾವೇ ಫೋನಲ್ಲಿ ಸ್ವತಃ ಸಂಪರ್ಕಿಸಿ ಬಂದ್ರಪ್ಪ ಅಂದರೂ ಕೂಡ ಸೌಜನ್ಯಕ್ಕೆ ಬಂದಿಲ್ಲ. ಈಗ ಮುಂದಿನ ದಾರಿ ಏನು ಅಂತ ತೋರಿಸ್ತಾನೆ. ಇದು ನಾವು ತಗೊಂಡೋಗೋದಾ, ಶವನ ಸಂಸ್ಕಾರ ಮಾಡಬೇಕಾ, ಅಥವಾ ಕುಟುಂಬಕ್ಕೆ ಯಾರು ನ್ಯಾಯ ಕೊಡಿಸೋರು ಯಾರು, ಈ ಥರದಲ್ಲಿ ನಾವು ಸ್ವಲ್ಪ ಗೊಂದಲದಲ್ಲಿ ನಿಂತು ಆ ನೊಂದಿರೋ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದೀವಿ ಈ ವಿಚಾರದಲ್ಲಿ.